ಪಾಲಹಳ್ಳಿಯ ಸೆಂಟ್ ಜಾನ್ ದಿ ಬ್ಯಾಪ್ಟಿಸ್ಟ್ ಚರ್ಚ್ ಐತಿಹಾಸಿಕ ಕ್ರಿಶ್ಚಿಯನ್ ತಾಣವಾಗಿದೆ. ಶ್ರೀರಂಗಪಟ್ಟಣದಿಂದ ಸುಮಾರು 5 ಮೈಲಿ ದೂರದಲ್ಲಿರುವ ಪಾಲಹಳ್ಳಿ ಒಂದು ಹಳೆಯ ಐತಿಹಾಸಿಕ ಕ್ರಿಶ್ಚಿಯನ್ ಗ್ರಾಮವಾಗಿದೆ. ಈ ಪ್ರದೇಶವು ಕ್ರಿಶ್ಚಿಯನ್ ಸಭೆಯಾಗಿ ಆರಂಭಿಕ ಕಾಲದಿಂದಲೇ ಗುರುತಿಸಿಕೊಂಡಿದೆ. 17ನೇ ಶತಮಾನದ ಜೆಸ್ಯೂಟ್ ಮಿಷನರಿಗಳು ಇಲ್ಲಿ ಚರ್ಚ್ ನಿರ್ಮಿಸಿದ್ದಾರೆಂದು ಹಾಗೂ ಈ ಚರ್ಚ್ ಅವರ ಧಾರ್ಮಿಕ ಕಾರ್ಯಚಟುವಟಿಕೆಗಳ ಕೇಂದ್ರವಾಗಿತ್ತೆಂದು ದಾಖಲೆಯಾಗಿದೆ. ಈ ಚರ್ಚ್ಗೆ ಸೆಂಟ್ ಜಾನ್ ದಿ ಬ್ಯಾಪ್ಟಿಸ್ಟ್ ಎಂಬ ಹೆಸರಿದೆ. ಈ ಜೆಸ್ಯೂಟ್ ಮಿಷನರಿಯೊಬ್ಬರು ಈ ಗ್ರಾಮವನ್ನ ಸ್ಥಾಪನೆ ಮಾಡಿ ಜನರನ್ನ ಪುನರ್ವಸತಿಗೊಳಿಸಿದ್ದಾರೆ ಎಂಬ ನಂಬಿಕೆ ಕೂಡ ಇದೆ. ಅವರು ಈ ಪ್ರದೇಶವನ್ನ ಪಾಲ್ ಲಾ ಹಳ್ಳಿ ಅಂದ್ರೆ ಕನ್ನಡದಲ್ಲಿ ಪಾಲನ ಹಳ್ಳಿ ಎಂದು ಕರೆಯುತ್ತಾರೆ. ಈ ಚರ್ಚ್ನ ನವೀಕೃತ ರೂಪವನ್ನ ಫ್ರೆಂಚ್ ಮಿಷನರಿ ಜೀನ್ ರೆನಾರ್ಡಿನ್ ನಿರ್ಮಿಸಿದ್ದು, ಮೈಸೂರಿನ ಮೊದಲ ಅಪೋಸ್ಟೋಲಿಕ್ ವಿಕಾರ್ ಅವರು 1859 ಜನವರಿ 1 ಅದನ್ನ ಧರ್ಮೋಪದೇಶದೊಂದಿಗೆ ಉದ್ಘಾಟನೆ ಮಾಡಿದರು. ಇಂದಿಗೂ ಚರ್ಚ್ನ ಹಿಂಭಾಗದಲ್ಲಿ ಫಾದರ್ ಮೈಕಲ್ ಅವರ ಸಮಾಧಿ ಕಾಣಿಸುತ್ತದೆ. ಅಲ್ಲಿ ಇರುವ ದೊಡ್ಡ ಗ್ರಾನೈಟ್ ಶಿಲುಬೆ ಕೆಳಭಾಗದಲ್ಲಿ 1781 ಎಂಬ ವರ್ಷದ ಕಲ್ಲು ಶಿಲ್ಪ ಕಾಣಿಸುತ್ತದೆ. ಇದು ಚರ್ಚ್ನ ಐತಿಹಾಸಿಕ ಮಹತ್ವವನ್ನ ಪ್ರತಿಬಿಂಬಿಸುತ್ತದೆ.